ವಿದ್ಯಾರ್ಥಿಗಳೇ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ನಿಮಗೆ UPSC ಏನ್ 23 ಜಾಬ್ಗಳಿಗೆ ಕಾಲ್ಫಾರ್ ಮಾಡಿದೆಯಲ್ಲ, IAS ಇರ್ಬೋದು, IPS ಇರ್ಬೋದು, IRS ಇರ್ಬೋದು, IFS ಇರ್ಬೋದು. ಸೊ ಅವೆಲ್ಲ ಜಾಬ್ ಪ್ರೊಫೈಲ್ ಏನೇನಿದೆ, ಯಾವುದಕ್ಕೆ ನೀವು ಮೊದಲಿನ ಆದ್ಯತೆನ ಕೊಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಮಾಡೆಲ್ ಆಫ್ ಅಪ್ಲಿಕೇಶನ್ ಹಾಕುವಂತ ಮಾಡೆಲ್ ಈ ವರ್ಷ ಚೇಂಜ್ ಇದೆ. ಬಟ್ ಸರ್ವಿಸ್ ಪ್ರಿಫರೆನ್ಸಸ್ ನೀವು ಯಾವುದಕ್ಕೆ ಆದ್ಯತೆ ಕೊಟ್ಟರೆ ಯಾವ್ದು ಒಳ್ಳೆ ಜಾಬ್ ನಿಮಗೆ ಸಿಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಸ್ವಲ್ಪ ನೋಡ್ಕೊಳ್ಳಿ, ಗಮನ ಇಟ್ಕೊಂಡು ಇದರ ಆಧಾರದ ಮೇಲೆ ನೀವು ಪ್ರಿಫರೆನ್ಸ್ ಅನ್ನ ಕೊಡಬಹುದು. ಸರ್ವಿಸ್ ಪ್ರಿಫರೆನ್ಸಸ್ ವೆರಿ 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 ಇಂಪಾರ್ಟೆಂಟ್. ಏನ್ ಸರ್, ಯಾವುದು 23 ಪೋಸ್ಟ್ಗಳಿದೆ, ಅದರಲ್ಲಿ ನಾವು ಯಾವ್ದನ್ನ ತುಂಬೋಣ? ತುಂಬಾ ಡೀಟೇಲ್ ಆಗಿ ಸರಳವಾಗಿ ನಾನು ಹೇಳ್ಕೊಡುವಂತ ಪ್ರಯತ್ನ ಪಡ್ತೀನಿ. ಮೊಟ್ಟ ಮೊದಲನೇದಾಗಿ ಸರ್ವಿಸ್ ಪ್ರಿಫರೆನ್ಸಸ್ ಅಂತ ನೋಡಿದಾಗ ಟೋಟಲ್ 23 ಹುದ್ದೆಗಳಿಗೆ UPSC ಕಾಲ್ಫಾರ್ ಮಾಡಿದೆ. ಅದರಲ್ಲಿ ಕೆಲವೊಂದು ಗ್ರೂಪ್ ಎ ಇದೆ, ಕೆಲವೊಂದು ಗ್ರೂಪ್ ಬಿ ಕೂಡ ಇದೆ. ಗ್ರೂಪ್ ಎ ಯಾವ್ದಿದೆಯೋ ಅದು ಲಬಾಸ್ನಾಗೆ ಹೋಗುತ್ತೆ. ಯಾವುದು? ಫೌಂಡೇಶನ್ ಕೋರ್ಸ್ಗೆ ಲಬಾಸ್ನಾಗ ಟ್ರೈನಿಂಗ್ ಹೋಗ್ತಾರೆ ಅವರು. ಗ್ರೂಪ್ ಬಿ ನವರು ಲಬಾಸ್ನಾಗ ಹೋಗಲ್ಲ ಅವರು, ಇಷ್ಟು ಗೊತ್ತಿರಲಿ ನಿಮ್ಗೆ. ಇನ್ನು 23 ಪೋಸ್ಟ್ಗಳನ್ನ ಹೇಗೆ ಸೆಲೆಕ್ಟ್ ಮಾಡೋದು ಸರ್? ತುಂಬಾ ಕನ್ಫ್ಯೂಷನ್ ಇದೆ. ಇದಕ್ಕೆ ನಾನೊಂದು ಒಬ್ಬ ಹಿರಿಯ IAS ಅಧಿಕಾರಿಯವರ ಕೊಟ್ಟಿರುವಂತ ಒಂದು ಮಾಹಿತಿಯನ್ನು ಕೂಡ ಕೊಡ್ತೀನಿ. ಅವರೇ ಕೊಟ್ಟಿರುವಂತ ಒಂದು ಪ್ರಿಫರೆನ್ಸ್ ಅನ್ನ ಕೊಡ್ತೀನಿ, ಜೊತೆಗೆ ನಾನು ಕೂಡ ಇಲ್ಲಿ ನಿಮ್ಮ ಮುಂದೆ ಅನಾಲಿಸಿಸ್ ಮಾಡ್ತೀನಿ. ಸೊ 23 ಪೋಸ್ಟ್ಗಳಲ್ಲಿ ಮೊದಲು ಫಸ್ಟ್ ಅಂತ ತಗೊಂಡಾಗ ನಾವು 3 ತಗೊಳ್ಳೋಣ: IAS, IFS, IPS. ನೋಡಿ, IAS ಬಗ್ಗೆ ಅಂತೂ ಹೇಳೋದೇ ಇಲ್ಲ. ಭಾರತದ ಬೆಸ್ಟ್ ಅಂಡ್ ಟಾಪ್ ಹುದ್ದೆ ಅಂತ ಅಂದ್ರೆ ಅದು IAS ವಿಲ್ ಬಿ ಕಿಂಗ್ ಆಫ್ ಇಂಡಿಯಾ ಅಥವಾ ಕ್ವೀನ್ ಆಫ್ ಇಂಡಿಯಾ. ಇದನ್ನಂತೂ ಮ್ಯಾಕ್ಸಿಮಮ್ ಎಲ್ಲರೂ ಕೊಡ್ತೀರಿ. ಅವ್ರ ಕೆಲಸ ಏನು? ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗಿರ್ತಾರೆ, ಏನೇನು ಮಾಡ್ತಾರೆ, ಅವ್ರಿಗಿರುವಂತ ಅಧಿಕಾರ ಏನೇನು ಅದೆಲ್ಲನೂ ಕೂಡ ಗೊತ್ತಿದೆ ನಿಮ್ಗೆ. ಎಲ್ಲಾ ಡಿಪಾರ್ಟ್ಮೆಂಟ್ ಮೇಲೆ ಇವರಿಗೆ ಅಧಿಕಾರ ಇರುತ್ತೆ. ಅರ್ಥ ಆಯ್ತಾ? ಸೊ ಇದನ್ನಂತೂ ಮ್ಯಾಕ್ಸಿಮಮ್ ಎಲ್ಲರೂ ಫಸ್ಟ್ ಅಂತ ಕೊಡ್ತಾರೆ. ಇನ್ನು ಕೆಲವೊಬ್ರು IFS ಫಸ್ಟ್ ಅಂತ ಕೊಡ್ತಾರೆ, ಇನ್ನು ಕೆಲವೊಬ್ರು IPS ಫಸ್ಟ್ ಅಂತಾನು ಕೂಡ ಕೊಡ್ತಾರೆ. ಸೊ ಒಟ್ನಲ್ಲಿ ಈ 3 ಹುದ್ದೆಗಳಿಗೆ 1 2 3 ಅಥವಾ 1 2 3 ಅಥವಾ 1 2 3 ಈ ತರನು ಕೊಟ್ಟಿರ್ತಾರೆ. ಅವರವರ ಆಯ್ಕೆ ಮೇಲೆ ಡಿಪೆಂಡ್ ಆಗಿರುತ್ತೆ. IAS ಬಗ್ಗೆ ಅಂತೂ ಜಾಸ್ತಿ ಡಿಸ್ಕಷನ್ ಮಾಡೋದು ಬೇಡ, ಸ್ವಲ್ಪ IFS ಬಗ್ಗೆ ನಾವು ನೋಡ್ಕೊಳ್ಳೋಣ. ಸೊ ಸಾಮಾನ್ಯವಾಗಿ IFS ನ ನೀವು ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತ ಅಂದ್ರೆ ನಿಮ್ಮ ಸರ್ವಿಸ್ ನ ಕೆಲವೊಂದು ಅವಧಿ ನೀವು ಭಾರತದಲ್ಲಿ ಇರ್ತೀರಿ, ಒಂದು 33% ಅನ್ಬಹುದು, ಒಂದು 67% ಅಂದ್ರೆ ಒಂದು 30 ವರ್ಷದ ಸರ್ವಿಸ್ ಇದೆ ನಿಮ್ದಂದ್ರೆ ಒಂದು 20 ವರ್ಷ ನೀವು ಫಾರಿನ್ ಅಲ್ಲೇ ಇರ್ತೀರಿ, ಒಂದು 10 ವರ್ಷ ಭಾರತದಲ್ಲಿ ನೀವು ಇರಬೇಕಾಗತ್ತೆ ಸರ್ವಿಸ್ ಮಾಡೋಕೆ. ಇನ್ನು ಸರ್, ನನಗೆ ಯಾವ್ದು ಬೇಕಾದ ಹುದ್ದೆ ಸಿಕ್ಬಿಡುತ್ತೆ, ಯಾವ್ದು ಬೇಕಾದ, ಉದಾಹರಣೆ ನಾನು ಅಮೆರಿಕಾನೇ ಬೇಕು ಸರ್, ನನಗೆ ನಾನು ಅಮೆರಿಕನ್ ಡೈರೆಕ್ಟ್ ಆಗಿ ಸಿಕ್ಬಿಡುತ್ತಾ? ಇಲ್ಲ, ನಿಮ್ಮ ರ್ಯಾಂಕ್ ಮೇಲೆ ಡಿಪೆಂಡ್ ಅದು. ಈಗ ಹೇಗೆ IAS ಆಗಿರೋರ್ಗೆ ಯಾವ ಬೇಕಾದ ರಾಜ್ಯ ಸಿಕ್ಬಿಡ್ಬೋದಲ್ವಾ? ಸೊ ಹಾಗೇನೆ IFS ಆದ ನಂತರ ನೀವು ನಿಮ್ಮ ರ್ಯಾಂಕ್ ಮೇಲೆ ಯಾವ ದೇಶನೂ ಸಿಗುತ್ತೆ ನಿಮ್ಗೆ. ಮೊದಲು ಏನ್ ಮಾಡ್ತಾರೆ, ನೀವು IFS ಆದ ನಂತರ ಒಂದು ಎಕ್ಸಾಮ್ ತಗೊಳ್ತಾರೆ, ಮೊದಲು ಒಂದು ಭಾಷಣ ಕಲಿಸ್ತಾರೆ, ಕಂಪಲ್ಸರಿ ಫಾರಿನ್ ಲ್ಯಾಂಗ್ವೇಜ್ ಎಕ್ಸಾಮ್ ತಗೊಳ್ತಾರೆ. ಅದರಲ್ಲಿ ನೀವು ಚೂಸ್ ಮಾಡ್ಕೊಳ್ಬೇಕು ಯಾವ್ದು ಲ್ಯಾಂಗ್ವೇಜ್ ಅಂತ. ಅಲ್ಲೂ ಕೂಡ ಮೊದಲು ರ್ಯಾಂಕ್ ಬಂದಿರೋರು ಮೊದಲು ಪ್ರಿಫರೆನ್ಸ್ ಅನ್ನ ಕೊಟ್ಟಿರ್ತಾರೆ. ಉದಾಹರಣೆಗೆ ನೀವು ಇಂಗ್ಲಿಷ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅನ್ಕೊಳ್ಳೋಣ, ಯಾವ್ದು ಬೇಕಾದ ದೇಶಗಳು ಹೋಗ್ಬೋದಾಗುತ್ತೆ ನೀವು. ಬಟ್ ಇಂಗ್ಲಿಷ್ ಮೊದಲಿನವರು ಸೆಲೆಕ್ಟ್ ಮಾಡ್ಕೊಂಡು ಬಿಟ್ಟಿರ್ತಾರೆ. ಆಗ ನಿಮ್ಗೆ ಉಳಿಯೋದು ಈ ಚೀನಾದಂತ ಮ್ಯಾಂಡ್ರಿನ್ ಭಾಷೆ ಆಗಿರ್ಬೋದು, ಜಪಾನ್ ಭಾಷೆ ಆಗಿರ್ಬೋದು ಅಲ್ವಾ, ಇವುಗಳನ್ನ ಕಲ್ತಾಗ ಆ ದೇಶಗಳಿಗೆ ಮಾತ್ರ ಹೋಗ್ಬೇಕಾಗತ್ತೆ, ನೀವು ಅಲ್ಲಿ ಮಾತ್ರ ಸರ್ವಿಸ್ ಮಾಡ್ಬೇಕಾಗತ್ತೆ. ಸೊ ಈ ತರ ಇರುತ್ತೆ. ಒಂದು ಖುಷಿ ವಿಚಾರ ಏನು ಅಂತ ಅಂದ್ರೆ ಇಲ್ಲಿ ಸಂಬಳ ಸಿಕ್ಕಾಪಟ್ಟೆ ಇರುತ್ತೆ. ಫಾರ್ ಎಕ್ಸಾಂಪಲ್, ಬೀಜಿಂಗ್ ನಲ್ಲಿ, ಚೀನಾದಲ್ಲಿ ವರ್ಕ್ ಮಾಡುವಂತವ್ರಿಗೆ $5,000 ಇರುತ್ತೆ ಪ್ರತಿ ತಿಂಗಳು. ಅಂದ್ರೆ ಒಂದು 4.5 ಲಕ್ಷ ರೂಪಾಯಿ ಆಯ್ತು ಸಂಬಳ. ಎಲ್ಲಾ ಫೆಸಿಲಿಟೀಸ್ ಬಿಟ್ಟು 4.5 ಲಕ್ಷ ರೂಪಾಯಿ ಸಂಬಳನೇ ಸಿಗುತ್ತೆ. ಇನ್ನೊಂದು, ನೀವು ವಿದೇಶದಲ್ಲಿ ತಿರ್ಗಾಡ್ಕೊಂಡು ಆರಾಮಾಗಿರ್ತೀರಿ, ತುಂಬಾ ಫೆಸಿಲಿಟಿಗಳು ಸಿಗುತ್ತೆ, ನಿಮ್ಮ ಮನೆಯವ್ರನ್ನ ಕೂಡ ಕರ್ಕೊಂಡು ಹೋಗ್ಬೋದು ವಿದೇಶಕ್ಕೆ. ಬಟ್ ಕೆಲವೊಂದು ರಿಸ್ಟ್ರಿಕ್ಷನ್ ಗಳಿದೆ, ಅದರದೇ ಆದಂತ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಡಿಪೆಂಡೆಂಟ್ಸ್ ಅಂತ ಕರೀತಾರೆ ಅವರನ್ನ. ನಿಮ್ ಪೇರೆಂಟ್ಸ್ ಅನ್ನೆಲ್ಲ ಪ್ರತಿ ಸಾರಿ ಪೇರೆಂಟ್ಸ್ ಅನ್ನೆಲ್ಲ ನಿಮ್ ಜೊತೆ ಇಟ್ಕೊಳ್ಳೋಕೆ ನಡೆಯೋದಿಲ್ಲ. ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಅದಕ್ಕೆ. ಬಟ್ ಕೆಲವೊಬ್ರು ಅವ್ರಿಗೆ ಇಷ್ಟ ವಿದೇಶದಲ್ಲಿ ಕೆಲಸ ಮಾಡೋದು, ಅಂತವ್ರು ಇದನ್ನ ಸೆಲೆಕ್ಷನ್ ಮಾಡ್ಕೊಳ್ತಾರೆ. ಇದನ್ನ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟವ್ರಿಗೆ ಮಾತುಕತೆಯ ಕೌಶಲ್ಯ ಇದೆ ಅಂತ ನೋಡ್ತಾರೆ. ಡಿಪ್ಲೊಮ್ಯಾಟ್ಸ್ ಆಗ್ತೀರಿ ನೀವು. ಡಿಪ್ಲೊಮ್ಯಾಟ್ಸ್ ಅಂತ ಅಂದ್ರೆ ಒಂದು ವಿದೇಶ ಜೊತೆ ಮಾತುಕತೆ ಆಗಿರ್ಬೋದು, ರಾಯಭಾರಿಗಳಾಗಿರ್ತೀರಿ, ದೊಡ್ಡ ದೊಡ್ಡ ವಿದೇಶ ಅಂತಾರಾಷ್ಟ್ರೀಯ ಮಟ್ಟದ ಸಂಘಟನೆಗಳಲ್ಲೆಲ್ಲ ಕೆಲಸ ಮಾಡ್ಬೇಕಾಗತ್ತೆ. ವಿಶ್ವಸಂಸ್ಥೆ ಆಗಿರ್ಬೋದು, WTO ಆಗಿರ್ಬೋದು, ಅಲ್ಲೆಲ್ಲ ಕೆಲಸ ಮಾಡ್ಬೇಕಾಗತ್ತೆ. ಸೊ ಇದನ್ನೆಲ್ಲ ನಿಮ್ಮನ್ನ ನೋಡ್ತಾರೆ, ತರಬೇತಿ ಕೂಡ ಕೊಟ್ಟು ರೆಡಿ ಮಾಡ್ತಾರೆ. ಸೊ IFS ಆಯ್ತಿದ್ದು. ಇನ್ನು ಇದಾದ ನಂತರ ಬರೋದು ಬಹಳಷ್ಟು ಜನರ ಫೇವರಿಟ್ IPS. ಯಾಕೆ IPS ಸೆಲೆಕ್ಟ್ ಮಾಡ್ತಾರೆ? ಇವರು ಡೈರೆಕ್ಟ್ ಜನರೊಂದಿಗೆ ಲಿಂಕ್. IPS ಒಬ್ಬ ಜಿಲ್ಲಾಧಿಕಾರಿ ಯಾರಿದ್ದಾರೆ ಅಂತ ಗೊತ್ತಿರೋದಿಲ್ಲ, ಬಟ್ ಒಬ್ಬ SP ಯಾರಿದ್ದಾರೆ ಅಂತ ಬಹಳ ಜನರಿಗೆ ಗೊತ್ತಿರುತ್ತೆ. ಸೊ ಅದು ಒಂದು ಆ ಖಾಕಿ ಒಂದು ಕದರ್ ಇರುತ್ತಲ್ಲ, ಅದು ಒಂದು ಹೆಮ್ಮೆ ಕೊಡುತ್ತೆ ಕೆಲವೊಬ್ರು. ಫಸ್ಟ್ ಪ್ರಿಫರೆನ್ಸ್ IPS ಕೊಟ್ಟಿರ್ತಾರೆ. ಉದಾಹರಣೆಗೆ ನಮ್ಮ ಬೆಳಗಾವಿ ಜಿಲ್ಲೆ DCP ಇದಾರೆ ಈಗ, ಇವರು ರೋಹನ್ ಜಗದೀಶ್ ಅಂತ ಅವರು. ಸರ್ ಅವ್ರು ಮೊದಲು ಅವರು IPS ಕೊಟ್ಟಿದ್ದು ಫಸ್ಟ್ ಪ್ರಿಫರೆನ್ಸ್, ಸೆಲೆಕ್ಷನ್ ಆಗಿಬಿಟ್ಟಿದ್ದಾರೆ. ಬಹುಶಃ ಫಸ್ಟ್ ಅಟೆಂಪ್ಟ್ ಅನ್ಸುತ್ತೆ ಅವ್ರದ್ದು. ಕೆಲವೊಬ್ರಿಗೆ ಇಷ್ಟ ಅದು. ತುಂಬಾ 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 ಘನತೆ ಹೊಂದಿರುವಂತಹ ಹುದ್ದೆ ಆಗುತ್ತೆ IPS. ಟ್ರೈನಿಂಗ್ ಕೂಡ ಹಾರ್ಡ್ ಆಗೇನೆ ಇರುತ್ತೆ, ಅಷ್ಟು ಈಸಿ ಟ್ರೈನಿಂಗ್ ಅಲ್ಲ ಇದು, ಯಾಕಂದ್ರೆ ಫಿಸಿಕಲಿ ಫಿಟ್ ಕೂಡ ಆಗಿರ್ಬೇಕಾಗತ್ತೆ. IAS ನಲ್ಲಿ ಅಂತಹ ನೀವು
ವಿಕಲಚೇತನರಿದ್ರು ಕೂಡ, ವಿಶೇಷ ಚೇತನರಿದ್ರು ಕೂಡ IAS ನಲ್ಲಿ ಏನೂ ಪ್ರಾಬ್ಲಮ್ ಆಗಲ್ಲ. ಬಟ್ IPS ಅಲ್ಲಿ ಅದರದೇ ಆದಂತ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಬಟ್ ಪ್ರಿಫರೆನ್ಸ್ ಕೊಡುವಾಗ ಕೊಡಿ, ಏನು ಪ್ರಾಬ್ಲಮ್ ಆಗಲ್ಲ. ಓಕೆ. ಸೊ ಇಲ್ಲಿ ಏನಾಗುತ್ತೀರಿ ನೀವು ಮೊದಲು ಈಗ ಮೊದಲು ನೀವು IAS ಆದ್ರೆ ಅನ್ಕೋಣ, ಮೊದಲು ಏನ್ ಮಾಡ್ತಾರೆ ನಿಮ್ಮನ್ನ ಅಸಿಸ್ಟೆಂಟ್ ಕಮಿಷನರ್ ಮಾಡಿರ್ತಾರೆ, ಅಥವಾ SDM ಅಂತ ಕರೀತಾರೆ ಕೆಲವೊಂದ್ ಕಡೆ, ಸಬ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅಂತ ಕರೀತಾರೆ. ಆಮೇಲೆ ನಿಮಗೆ ಜಿಲ್ಲಾ ಪಂಚಾಯತ್ CEO ಮಾಡ್ತಾರೆ. ಆಮೇಲೆ ಅಲ್ಲಿ ಕೆಲಸ ಮಾಡಿದ ನಂತರ ನಿಮ್ಮನ್ನ ಮತ್ತೆ ಅದಕ್ಕೆ ಮಹಾನಗರ ಪಾಲಿಕೆ ಕೂಡ ಹಾಕಬಹುದು. ಅದಾದ್ಮೇಲೆ ನಿಮ್ಮನ್ನ DC ಮಾಡ್ತಾರೆ. ಆಮೇಲೆ ನಿಮ್ಮನ್ನ ರಾಜಧಾನಿ ಕರ್ಸ್ಕೊಂಡ್ ಬಿಡ್ತಾರೆ, ಬೇರೆ ಬೇರೆ ಹುದ್ದೆಯನ್ನು ಕೊಡ್ತಾರೆ. ಇಲ್ಲೂ ಕೂಡ ಹೇಗಿರುತ್ತೆ IPS ನಲ್ಲಿ, IPS ಆಗ್ತೀರಿ, ಮೊದಲು ಕಮಿಷನರೇಟ್ ಇದ್ರೆ ನಿಮ್ಮನ್ನ ACP ಮಾಡಿರ್ತಾರೆ, ಅಥವಾ ಇಲ್ಲ ಕೆಲವೊಂದ್ ಕಡೆ ಕಮಿಷನರೇಟ್ ಇಲ್ಲ ಅಂದಾಗ ASP ಮಾಡಿರ್ತಾರೆ. ಓಕೆ, ಅಡಿಷನಲ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅಂತ ಮಾಡಿರ್ತಾರೆ. ಇಲ್ಲ ಕೆಲವೊಂದ್ ಕಡೆ DSP ಅಂತ ಇರುತ್ತೆ, DCP ಅಂತ ಇರುತ್ತೆ. ಸೊ ಹೀಗೆ ಮೊದಲು ನಿಮಗೆ ಅದೇನು ಹಿರಿಯ ಅಧಿಕಾರಿಗಳಿರ್ತಾರಲ್ಲ ಅವರ ಅಂಡರಲ್ಲಿ ನಿಮಗೆ ಅವ್ರ ತರಬೇತಿ ಕೊಡ್ತಾನೆ ನಿಮಗೆ ಸ್ಪೆಷಲ್ ಪವರ್ ಅನ್ನು ಕೊಟ್ಟು ಕೆಲಸ ಮಾಡಿಸ್ತಾರೆ. ಆಮೇಲೆ ಸುಮಾರು ಒಂದು 5-6 ವರ್ಷನೋ 7-8 ವರ್ಷನೋ ಆಯಾ ರಾಜ್ಯದ ಮೇಲೆ ಡಿಪೆಂಡ್ ಆಗುತ್ತೆ, SP ಪ್ರಮೋಷನ್ ಕೊಡ್ತಾರೆ ನಿಮಗೆ. ಆಮೇಲೆ ಹಂತ ಹಂತವಾಗಿ ಮೇಲಕ್ಕೆ ಹೋಗ್ತಾ ಹೋಗ್ತೀರಿ. ಒಂದು ಖುಷಿ ವಿಚಾರ ಏನಂದ್ರೆ ಸಿಕ್ಕಾಪಟ್ಟೆ ವರ್ಕ್ ಫೋರ್ಸ್ ಇರುತ್ತೆ. ಒಂದ್ ರೀತಿ ಆರ್ಮಿ ಆಫೀಸರ್ ಇದ್ದ ಹಾಗೆ ನೀವು, ನಿಮ್ಮ ಹಿಂದೆನೆ ಒಂದು ದೊಡ್ಡ ಬಲ ಇರುತ್ತೆ ಇಲ್ಲಿ. ಸೊ ಯು ಆರ್ ಎದಕ್ಕೆ ವರ್ಕ್ ಮಾಡ್ತೀರಿ ನೀವು ಇಲ್ಲಿ? ಕ್ರೈಮ್ ಕಂಟ್ರೋಲ್. ಸೊ ಇದು ಮಾನಸಿಕವಾಗಿ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕಾಗತ್ತೆ. ಪ್ರತಿ ದಿನ ನಡೆಯುವಂತ ಘಟನೆ ಗಲಭೆಗಳು ಒಂದಲ್ಲ ಒಂದು ನಡೀತಾನೆ ಇರುತ್ತೆ, ಅದನ್ನೆಲ್ಲ ಕಂಟ್ರೋಲ್ ಮಾಡುವಂತ ಕೆಪಾಸಿಟಿ ನಿಮ್ಮಲ್ಲಿ ಇರಬೇಕು. ಮತ್ತೆ 24/7 ಡ್ಯೂಟಿ ಇದು. ಓಕೆ, ಯಾವಾಗ ಬೇಕಾದ್ರೂ ರೆಡಿ ಇರಲೇಬೇಕಾಗತ್ತಲ್ವಾ ಸೊ ಆಫೀಸರ್ಗಳಾಗಿ. ಸೊ ತುಂಬಾ ಜವಾಬ್ದಾರಿಯುತವಾದಂತಹ ಹುದ್ದೆ, ತುಂಬಾ ಮೆಂಟಲಿ ಮತ್ತೆ ಫಿಸಿಕಲಿ ಸ್ಟ್ರಾಂಗ್ ಆಗಿರ್ಬೇಕಾಗತ್ತೆ. ಬಟ್ ಕೆಲವೊಬ್ರಿಗೆ ಇಷ್ಟ ನೋಡಿ, ಒಂದ್ ಕೆಲಸ ಇಷ್ಟ ಆದಾಗ ಆ ವ್ಯಕ್ತಿ ಏನ್ ಮಾಡೋಕ್ಕೂ ರೆಡಿ ಇರ್ತಾರೆ, ಅದ್ರಲ್ಲಿ ಏನ್ ತಪ್ಪಿಲ್ಲ. ಬಟ್ ಬರೀ IAS IPS ಅಂತ ಅಲ್ಲ, IPS ನವರಿಗೆ ಒಂದೇನು ವಿಶೇಷ ಅಂತ ಅಂದ್ರೆ, ನೀವು ಇಲ್ಲಿ ವರ್ಕ್ ಮಾಡಿದ ನಂತರ IB ನಲ್ಲಿ ಕೂಡ ತಗೊಳ್ತಾರೆ ನಿಮ್ಮನ್ನ, ಇನ್ಫಾರ್ಮೇಶನ್ ಬ್ಯೂರೋನಲ್ಲಿ ಹೋಗ್ತೀರಿ, ರಾ ಏಜೆಂಟ್ಗಳು ಕೂಡ ಆಗಿ ಹೋಗ್ಬೋದು ನೀವು, ED ನಲ್ಲಿ ಕೂಡ ಹೋಗ್ತೀರಿ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್. ತುಂಬಾ 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 ಇಂಪಾರ್ಟೆಂಟ್ ಹುದ್ದೆಗಳಿವೆಲ್ಲ. ಆಮೇಲೆ ಇತ್ತೀಚೆಗೆ ಸೈಬರ್ ಡಿಪಾರ್ಟ್ಮೆಂಟ್ ಅಂತ ಕೂಡ ಮಾಡಿದ್ದಾರೆ, ಅಲ್ಲೂ ಕೂಡ ನಿಮ್ಮನ್ನ ಪ್ರಮೋಷನ್ ಕೊಡಬಹುದು. ಸೊ ನಿಮ್ಮ ಆಯ್ಕೆಯ ಮೇಲೆ, ನಿಮಗೆ IFS ಇಷ್ಟಾನೇ ಇಲ್ಲ ಅನ್ಕೊಳ್ಳಿ, ಬಿಟ್ಟು ಅದನ್ನ, ಪ್ರಿಫರೆನ್ಸ್ ಲಾಸ್ಟ್ ಕೊಡೋಣ ಅದನ್ನ. IAS IPS ಮೊದಲ ಪ್ರಿಫರೆನ್ಸ್ ಗಳನ್ನ ಕೊಟ್ಕೊಳ್ಳಿ. ಸೊ ಇವು ಮೊದಲ 3 ಹುದ್ದೆಗಳು ಅಂತ ಅನ್ಬೋದು, ಚೆನ್ನಾಗಿರೋದು. ಇನ್ನು ನೆಕ್ಸ್ಟ್ ಗ್ರೂಪ್ ನಲ್ಲಿ ನಾವು ತಗೊಳ್ಳೋದು ಅಂತ ಅಂದ್ರೆ IRS IT, IRS ಕಸ್ಟಮ್ಸ್, IAAS ಅಂತ ಬರುತ್ತೆ. ಸೊ ಏನೇನ್ ಸರ್ ಇವು ಅಂತ ಅಂದಾಗ, IRS ಇಂಡಿಯನ್ ರೆವಿನ್ಯೂ ಇನ್ಕಮ್ ಟ್ಯಾಕ್ಸ್ ಅಂತ, ಇಲ್ಲಿ ಸ್ವಲ್ಪ ಗಮನ ಇಟ್ಕೊಂಡು ನೋಡ್ಬೋದು ನೀವು. ಇಲ್ಲಿದೆ ನೋಡಿ, ಇಂಡಿಯನ್ ರೆವಿನ್ಯೂ ಸರ್ವಿಸ್ ಇನ್ಕಮ್ ಟ್ಯಾಕ್ಸ್ ಗ್ರೂಪ್ ಎ ಇದು. ಹಾಗೇನೆ ಇಂಡಿಯನ್ ರೆವಿನ್ಯೂ ಸರ್ವಿಸ್ ಕಸ್ಟಮ್ಸ್ ಅಂಡ್ ಇಂಡೈರೆಕ್ಟ್ ಟ್ಯಾಕ್ಸ್. ಸೊ ಇಲ್ಲಿ ಇದು GST ಸಂಬಂಧಪಟ್ಟಿರೋದು 16ನೇದು, 17ನೇದು ಇನ್ಕಮ್ ಟ್ಯಾಕ್ಸ್ ಡೈರೆಕ್ಟ್ ಆಗಿ. ಸೊ ಈ ಕೆಲಸ ಏನು ಈ ವ್ಯಕ್ತಿದು, IRS ರೆವಿನ್ಯೂ ಏನ್ ಕೆಲಸ ಈತಂದು ವ್ಯಕ್ತಿ ಅಂತ ಅಂದ್ರೆ, ಇವ್ರದ್ದು ಏನಂತ ಅಂದ್ರೆ ಇನ್ಕಮ್ ಟ್ಯಾಕ್ಸ್. ಓಕೆ, ನೀವು ಇದನ್ನ ಸೆಲೆಕ್ಷನ್ ಮಾಡ್ಕೊಂಡ್ರೆ ಅನ್ಕೋಣ, ನಿಮ್ ಡೈರೆಕ್ಟ್ ಆಗಿ ಅಸಿಸ್ಟೆಂಟ್ ಕಮಿಷನರ್ ಆಫ್ IRS ಅಂತ ಹಾಕ್ಬಿಡ್ತಾರೆ ನಿಮ್ಮನ್ನ. ಸೊ ಇಲ್ಲಿ ನೀವೇನ್ ಮಾಡ್ತೀರಿ ಅಂತ ಅಂದ್ರೆ, ನಿಮಗಿಲ್ಲಿ ಇದು ಸಿಗುತ್ತೆ ಏನು, ಈಗ ಉದಾಹರಣೆಗೆ 35 ಲಕ್ಷಗಿಂತ ಜಾಸ್ತಿ ಯಾರು ಆದಾಯ ಗಳಿಸ್ತಾ ಇರ್ತಾರಲ್ಲ ಆ ವ್ಯಕ್ತಿಗಳ ಅಡಿಟ್ ಮಾಡ್ತೀರಿ ನೀವೆಲ್ಲ. ಒಂದ್ ರೀತಿ ಒಳ್ಳೆ ಹುದ್ದೆ ಇದು ಕೂಡ, ಮ್ಯಾಕ್ಸಿಮಮ್ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತಾರೆ. ಆಮೇಲೆ ಇದು ಪರ್ಸನಲ್ ವೈಯಕ್ತಿಕ ಆದಾಯ, ಇನ್ಕಮ್ ಆದಾಯ ತೆರಿಗೆ, ಇದು ಈ GST ಎಲ್ಲ ಬರುತ್ತಲ್ಲ, ಇಂಡೈರೆಕ್ಟ್ ಟ್ಯಾಕ್ಸಸ್ ಅಲ್ಲ ಬರುತ್ತೆ, ಇದು ಕಸ್ಟಮ್ಸ್ ಅಂತ ಹೇಳಿ. ಇದರಲ್ಲೂ ಕೂಡ IRS ಅಲ್ಲಿ ಹೋದ್ರಿ ಅಂತ ನಿಮ್ಮ EDಗೂ ಕೂಡ ನೀವು ಹೋಗ್ಬೋದು. ಮ್ಯಾಕ್ಸಿಮಮ್ ED ನಲ್ಲಿ IRS ಆಫೀಸರ್ಸ್ ತುಂಬಾ ಜನ ಇದ್ದಾರೆ ಈಗ, ಅಲ್ಲೂ ಹಲವಾರು ಝೋನ್ಗಳು ಬರುತ್ತೆ, ಸೆಲೆಕ್ಷನ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನು ಈ IRS ಕಸ್ಟಮ್ಸ್ ನಲ್ಲಿ ಒಂದು ಖುಷಿ ವಿಚಾರ ಏನಂತ ಅಂದ್ರೆ, ಆರಂಭದಲ್ಲಿ ಯೂನಿಫಾರ್ಮ್ ಕೂಡ ಇರುತ್ತೆ ನಿಮಗೆ. ಒಂದ್ ರೀತಿ IRS ಆಫೀಸರ್ ನೀವು ಒಂದ್ ರೀತಿ ಪೊಲೀಸ್ ತರಾನೇ ಇಲ್ಲೂ ಕೂಡ. ಸೊ ನಿಮ್ಗೆ ಯೂನಿಫಾರ್ಮ್ ಬೇಕು ಸರ್ ನನಗಂದ್ರೆ ಇಲ್ಲಿ ಹೋಗ್ಬಹುದು. ಇಲ್ಲಿ ನಾರ್ಕೋಟಿಕ್ಸ್ ನಲ್ಲೂ ಕೂಡ ಕೆಲಸ ಮಾಡ್ತಾರೆ. ನಾರ್ಕೋಟಿಕ್ಸ್ ಅಂತ ಅಂದ್ರೆ ಈ ಮಾದಕ ವ್ಯಸನಗಳಲ್ಲೂ ಕೂಡ ಇವರೇ ಕೆಲಸ ಮಾಡೋದು. ಇದು ಇಂಡೈರೆಕ್ಟ್ ಟ್ಯಾಕ್ಸಸ್ ಆಗುತ್ತೆ. ಇತ್ತೀಚೆಗೆ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಇನ್ಕಮ್ ಟ್ಯಾಕ್ಸ್ ಗಿಂತ. ಯಾಕೆ ಅಂತ ನಾನು ಹೇಳಲ್ಲ, ಬಟ್ ನೀವು ಸರ್ಚ್ ಮಾಡಿ ಗೂಗಲ್ ನಲ್ಲಿ ಸಿಗುತ್ತೆ. ಸೊ ಒಂದು ಕೆಟ್ಟ ಹವ್ಯಾಸಕ್ಕೋಸ್ಕರ ಅದನ್ನ ಮ್ಯಾಕ್ಸಿಮಮ್ ಸೆಲೆಕ್ಟ್ ಮಾಡ್ಕೊಳ್ತಾ ಇದಾರೆ, ಆ ಇನ್ಕಮ್ IRS ಕಸ್ಟಮ್ಸ್ ಅನ್ನ. ಯಾಕಂತ ನಾನು ಹೇಳಲ್ಲ, ಅದನ್ನ ಹೇಳಬಾರ್ದಾಗತ್ತೆ ಇಂಥ ಸಂದರ್ಭದಲ್ಲಿ. ಸೊ ನೀವೇ ಅದನ್ನ ರಿಸರ್ಚ್ ಮಾಡ್ಕೊಂಡು ತಿಳ್ಕೊಳ್ಳಿ. IRS IT, ಸೊ ನೀವು ಚೂಸ್ ಮಾಡ್ಕೊಳ್ಳಿ, ನಿಮಗೆ ಇನ್ಕಮ್ ಟ್ಯಾಕ್ಸ್ ಹೋಗ್ತಿರೋ ಅಥವಾ GST ಹೋಗ್ತಿರೋ ಅಂತ ನಿಮಗೆ ಬಿಟ್ಟಿರೋದು. ಎರಡು ಕೂಡ ಒಂದು ಒಳ್ಳೆ ಹುದ್ದೆಗಳು, ನಿಮ್ಮ ವೈಯಕ್ತಿಕ ಆಯ್ಕೆ. ಆಮೇಲೆ IAAS ಅಂತ ಒಂದು ಬರುತ್ತೆ. ಸೊ IAAS ಅಂತ ಅಂದ್ರೆ ಏನು, ಒಂದು ಸ್ವಲ್ಪ ಅದ್ರ ಬಗ್ಗೆ ಈಗ ನಾವು ನೋಡೋಣ. ಸೊ IAAS ನಲ್ಲಿ ಇಂಡಿಯನ್ ಆಡಿಟ್ ಅಂಡ್ ಅಕೌಂಟ್ಸ್ ಸರ್ವಿಸ್ ಅಂತ ಬರುತ್ತೆ. ತುಂಬಾ ಉತ್ತಮವಾದ ಹುದ್ದೆ ಇದು ಕೂಡ. ಸೊ ಇದನ್ನ ಪ್ರಿಫರೆನ್ಸ್ 6 ನಲ್ಲಿ ಮ್ಯಾಕ್ಸಿಮಮ್ ಎಲ್ಲರೂ ಕೂಡ ಇಟ್ಟಿರ್ತಾರೆ. ಈಗ ಒಂದು ಅಂದಾಜಿನ ಪ್ರಕಾರ ನಮಗೊಂದು ಐಡಿಯಾ ಸಿಕ್ತು ಏನಂತ ಅಂದ್ರೆ, ನೀವು ಫಸ್ಟ್ ಪ್ರಿಫರೆನ್ಸ್ ಉದಾಹರಣೆಗೆ IAS ಕೊಟ್ರಿ,
ಸೆಕೆಂಡ್ ಪ್ರಿಫರೆನ್ಸ್ IPS ಕೊಟ್ರಿ, ಥರ್ಡ್ ಪ್ರಿಫರೆನ್ಸ್ IFS ಕೊಡ್ಬೋದು. ಇಲ್ಲ ಸರ್ ನಂಗೆ IFS ಇಷ್ಟ ಅಲ್ಲ ಅಂದ್ರೆ IRS ನಲ್ಲಿ ಎರಡಿದೆ, IT ಕೊಡ್ಬೋದು ಇಲ್ಲ IRS ಕಸ್ಟಮ್ ಕೊಡ್ಬೋದು, ನಿಮಗೆ ಬಿಟ್ಟಿರೋದು. ಆಮೇಲೆ IAAS ಕೊಡ್ರಿ, ಆಮೇಲೆ ಬೇಕಾದ್ರೆ ಇಲ್ಲಿ IFS ಅನ್ನು ನೀವು ಪ್ರಿಫರೆನ್ಸ್ ಆಗಿ ಕೊಡ್ಬೋದು. ಓಕೆ, ಸೊ ನಾವೀಗ 6 ಸೆಲೆಕ್ಟ್ ಮಾಡ್ಕೊಂಡ್ವಿ. ಇನ್ನು ನೆಕ್ಸ್ಟ್ ಯಾವ್ದಕ್ಕೆ ಹೋಗೋಣ ಸರ್ ನಾವು, ಏನೇನು ಇಲ್ಲಿದ ಮುಂದಿನ ಹೇಗೆ ನಮಗೆ ಅಂತ ಅಂದ್ರೆ ಒಂದು ಸ್ವಲ್ಪ ತುಂಬಾ ಮುಖ್ಯವಾದಂತ ವಿಚಾರವನ್ನ ನಾನು ಇಲ್ಲಿ ನಿಮಗೆ ಹೇಳಿಕ್ ಹೋಗ್ತಾ ಇದ್ದೀನಿ. ಸ್ವಲ್ಪ ನೋಡಿ ಇಲ್ಲಿ ಇವುಗಳಲ್ಲಿ ಇದ್ರ ನೆಕ್ಸ್ಟ್ ನಮಗೆ ಬರುವಂತ ಹುದ್ದೆಗಳಲ್ಲಿ ಒಂದು ತುಂಬಾ ಮುಖ್ಯವಾದಂತ ಹುದ್ದೆ ಅಂತ ಅಂದ್ರೆ ಅದು ಇಂಡಿಯನ್ ರೈಲ್ವೆ ಮ್ಯಾನೇಜ್ಮೆಂಟ್ ಸರ್ವಿಸ್ ಟ್ರಾಫಿಕ್, ಇಂಡಿಯನ್ ರೈಲ್ವೆ ಟ್ರಾಫಿಕ್ ಸರ್ವಿಸ್ ಅಂತ ಕೂಡ ಕರೀತಾರೆ ಇದನ್ನ. ವೆರಿ 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 ಇಂಪಾರ್ಟೆಂಟ್ ಹುದ್ದೆ. ಯಾವ ತರ ಅಂತ ಅಂದ್ರೆ ಈಗ ಹೇಗೆ ಒಬ್ಬ ನಮ್ಮ ಸಾರ್ವಜನಿಕ ವಲಯದಲ್ಲಿ IAS ಅಧಿಕಾರಿ ಹೇಗೋ ಹಾಗೆ ರೈಲ್ವೆ ಡಿಪಾರ್ಟ್ಮೆಂಟ್ ನಲ್ಲಿ ಈ ಹುದ್ದೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಹುದ್ದೆ. ಸೊ ಇದನ್ನ ನೀವು ಪ್ರಿಫರೆನ್ಸ್ ಆಗಿ ಕೊಡಬಹುದು. ಈಗ ಕೆಲವೊಬ್ಬರಿಗೆ ರೆವಿನ್ಯೂ ಇಷ್ಟ ಇರಲ್ಲ, ಉದಾಹರಣೆಗೆ ನೀವು ಪ್ರಿಫರೆನ್ಸ್ IAS ಕೊಟ್ಟಿರ್ತೀರಿ, IPS ಕೊಟ್ಟಿರ್ತೀರಿ, ಸೊ ನಿಮ್ಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಬೇಡ ಅನಿಸ್ತಾ ಇದೆ ಅಂದಾಗ ಡೈರೆಕ್ಟ್ ಆಗಿ IRTS ಅನ್ನ ಪ್ರಿಫರೆನ್ಸ್ ಕೊಡಬಹುದು. ನೀವು ರೈಲ್ವೆ ಡಿಪಾರ್ಟ್ಮೆಂಟ್ IAS ಅಧಿಕಾರಿ ಇದ್ದಾಗ ನೀವು ತುಂಬಾ ಒಳ್ಳೆ ಹುದ್ದೆ, ಅದು ಘನತೆಯನ್ನು ಹೊಂದಿರುವಂತಹ ಹುದ್ದೆ ಆಗತ್ತೆ. ಸೊ ಅದಾದ ನಂತರ ನಿಮಗೆ ನೆಕ್ಸ್ಟ್ ಬರೋದು ಒಂದೇ ನಿಮಿಷ, ಇಂಡಿಯನ್ ಡಿಫೆನ್ಸ್ ಅಕೌಂಟ್ ಸರ್ವಿಸ್ ಅಂತ ಒಂದು ಬರುತ್ತೆ, ಹಾಗೇನೆ ಇಂಡಿಯನ್ ಡಿಫೆನ್ಸ್ ಎಸ್ಟೇಟ್ ಸರ್ವಿಸ್ ಅಂತ ಒಂದು ಬರುತ್ತೆ. ಇವೆರಡು ಏನು, ಎಸ್ಟೇಟ್ ಸರ್ವಿಸ್ ಅಂದ್ರೆ ಏನು, ಕಂಟೋನೆಂಟ್ ಬೋರ್ಡ್ ಅಂತ ಇರುತ್ತೆ. ಕಂಟೋನೆಂಟ್ ಬೋರ್ಡ್ ನಮ್ಮ ಬೆಳಗಾವಿಯಲ್ಲಿ ಇದೆ. ಸೊ ಅದಕ್ಕ CEO ಇದ್ದಾಗೆ ನೀವು ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಫ್ ದಟ್ ಕಂಟೋನೆಂಟ್ ಬೋರ್ಡ್ ಅಲ್ಲಿ ಹೆಡ್ ಮಾಡ್ಬಿಡ್ತಾರೆ ನಿಮ್ಮನ್ನ. ಓಕೆ, ಅಂದ್ರೆ ನೀವೇನು ಯುದ್ಧಕ್ಕೆ ಹೋಗೋ ಆಗಿಲ್ಲ, ನಿಮ್ ಕೆಲಸ ಏನೋ ಅದನ್ನ ಮೇಲುಸ್ತುವಾರಿ ಮಾಡ್ತಾ ಹೋಗೋದು. ಇನ್ನು ಇಂಡಿಯನ್ ಡಿಫೆನ್ಸ್ ಅಕೌಂಟ್ಸ್ ಸರ್ವಿಸ್ ಅಂತ ಒಂದು ಬರುತ್ತೆ. ಓಕೆ, ಇಂಡಿಯನ್ ಡಿಫೆನ್ಸ್ ಅಕೌಂಟ್ ಸರ್ವಿಸ್ ಅಂತ ಒಂದು ಬರುತ್ತೆ. ಸೊ ಇಲ್ಲಿ ನಿಮಗೆ ಆ ಡಿಫೆನ್ಸ್ ಅಂದ್ರೆ ಈ ರಕ್ಷಣಾ ಇಲಾಖೆಗೆ ಹಲವಾರು ಬಜೆಟ್ ಅನ್ನ ಮಾಡಿರುತ್ತಲ್ಲ ಸರ್ಕಾರ, ಸಿಕ್ಕಾಪಟ್ಟೆ ದುಡ್ಡನ್ನ ಬೇಯಿಸಿರುತ್ತೆ, ಅದನ್ನ ಆಡಿಟ್ ಮಾಡುವಂತ ಕೆಲಸ ನೋಡಿ. ಅದಕ್ಕೇನೆ ಒಬ್ಬ ಗ್ರೂಪ್ A ಆಫೀಸರ್ ಅನ್ನ ಇಟ್ಟಿದ್ದಾರೆ. ಓಕೆ, ಸೊ ಇದು ಬೇಡ ಇನ್ನು ನನಗೆ ಅಂತ ಅಂದ್ರೆ ಯಾವುದು ಇಂಡಿಯನ್ ಸಿವಿಲ್ ಅಕೌಂಟ್ ಸರ್ವಿಸ್. ಇಲ್ಲಿ ನೋಡಿ, ಇಂಡಿಯನ್ ಡಿಫೆನ್ಸ್ ಅಕೌಂಟ್ಗೂ ಸಿವಿಲ್ ಅಕೌಂಟ್ಸ್ಗೂ ವ್ಯತ್ಯಾಸ ಏನು ಅಂತ ಅಂದ್ರೆ ಸಿವಿಲ್ ಅಕೌಂಟ್ಸ್ ಅಲ್ಲಿ ನೀವು ಬೇರೆ ಬೇರೆ ಇಲಾಖೆಗಳ ಅಕೌಂಟ್ ಅನ್ನ ಅಡಿಟ್ ಮಾಡ್ತೀರಿ, ಡಿಫೆನ್ಸ್ ಅಲ್ಲಿ ಡಿಪೆಂಡ್ ಅಕೌಂಟ್ ಅನ್ನ ಮಾತ್ರ ಅಡಿಟ್ ಮಾಡ್ತೀರಿ. ಈ ತರ ನಿಮಗೆ ಇಲ್ಲಿ ಅವಕಾಶವನ್ನು ಮಾಡಿಕೊಡ್ಲಾಗುತ್ತೆ. ಸೊ ಇಲ್ಲಿ ನಾವು ಇವುಗಳನ್ನ ಯಾವ ತರ ಪ್ರಿಫರೆನ್ಸ್ ಅನ್ನ ಕೊಡಬಹುದು, ಈಗ ಒಂದು 6 ಕೊಟ್ಟಿದ್ದು ಅನ್ಸುತ್ತೆ ಅಲ್ವಾ. ಸೊ ಮುಂದಿನ 6 ಆಗಿತ್ತು, ಆಮೇಲೆ ಇದು ಇಂಡಿಯನ್ ರೈಲ್ವೆ ಅಂತ ಹೇಳಿದ್ದೆ ನಾನು, ಟ್ರಾಫಿಕ್ ಸರ್ವಿಸ್ ಇದು 7 ಅಂತ ಕೊಟ್ಟಿದ್ದೆ ನಾನು. ಅಥವಾ ನೀವು ಮೊದಲೇ ಕೊಟ್ಕೊಳ್ಳಿ ಅದನ್ನ, ನಿಮ್ಗೆ ಇಷ್ಟ ಇದೆ ರೈಲ್ವೆ ಡಿಪಾರ್ಟ್ಮೆಂಟ್, ಕೆಲವೊಬ್ಬರಿಗೆ ಇಷ್ಟ ರೈಲ್ವೆ ಡಿಪಾರ್ಟ್ಮೆಂಟ್, ನೀವು ಅದನ್ನ 3 ಅಂತಾನು ಕೊಟ್ಕೊಳ್ಬಹುದು. IAS IPS IRTS ಅಂತ ಡೈರೆಕ್ಟ್ ಆಗಿ ಕೊಟ್ಕೊಳ್ಬಹುದು. ಸೊ 7 ಆಯ್ತು. ಇಲ್ಲಿ ಬಂದ್ರೆ ಇಲ್ಲ ಸರ್ ನನಗೆ ಎಲ್ಲಾ ಡಿಪಾರ್ಟ್ಮೆಂಟ್ಸ್ ಅಡಿಟ್ ಹೋಗ್ತೀನಿ ನಾನು ಅಂತಂದ್ರೆ ಇದನ್ನ 8 ಕೊಟ್ಕೊಳ್ಳಿ. ಇಲ್ಲ ನನಗೆ ಡಿಫೆನ್ಸ್ ಎಸ್ಟೇಟ್ ಸರ್ವಿಸ್ ಇಷ್ಟ ಇದೆ ಸರ್, ನಾನು ಆಫೀಸರ್ ಆಗಿ ವರ್ಕ್ ಮಾಡ್ತೀನಿ ಆರ್ಮಿ ಕಂಟೋನೆಂಟ್ ಬೋರ್ಡ್ ಗಳಲ್ಲಿ ಅಂದ್ರೆ ಇದನ್ನ 8 ಅಂತ ಕೊಟ್ಕೊಳ್ಳಿ, ಅಥವಾ 9 ಕೊಟ್ಕೊಳ್ಳಿ. ಡಿಫೆನ್ಸ್ ಅಕೌಂಟ್ 10 ಅಂತ ಕೊಟ್ಕೊಳ್ಳಿ. ಈ ತರ ನೀವು ಆಪ್ಷನ್ಸ್ ಅನ್ನ ಕೊಡಬಹುದಾಗುತ್ತೆ. ಅರ್ಥ ಆಯ್ತಾ? ಸೊ ನಿಮ್ಮ ವೈಯಕ್ತಿಕ ಆಧಾರದಲ್ಲಿ ಕೊಡ್ಬೇಕು ನೀವು. ನಾನು ಅರ್ಥ ಹೇಳ್ತಾ ಇದ್ದೀನಿ ಯಾವ ಡಿಪಾರ್ಟ್ಮೆಂಟ್ ಏನೇನಿದೆ ಅಂತ. ಇನ್ನು ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಗಮನ ಇಟ್ಕೊಂಡು ನೋಡಿ, ಇಲ್ಲೊಂದಿದೆ ಹುದ್ದೆ, ಆರ್ಮ್ಡ್ ಫೋರ್ಸಸ್ ಹೆಡ್ ಕ್ವಾರ್ಟರ್ಸ್ ಸಿವಿಲ್ ಸರ್ವಿಸ್ ಗ್ರೂಪ್ B. ಇವೆಲ್ಲ ಗ್ರೂಪ್ B ಹುದ್ದೆಗಳು, ನೆನ್ಪಿಟ್ಕೊಳ್ಳಿ. ಇವೆಲ್ಲ ಕೆಳಗಡೆ 19 ನಂತರ ಏನಿದೆ ಇವೆಲ್ಲ ಗ್ರೂಪ್ B. ಸೊ ಇವುಗಳಿಗೆ ನಿಮ್ ಲವಾಸ್ನ ಟ್ರೈನಿಂಗ್ ಸಿಗಲ್ಲ ನಿಮಗೆ. ಓಕೆ, ಅಷ್ಟು ಗೊತ್ತಿರಲಿ. ಸೊ ಇಲ್ಲಿ ಇದೇನಿದೆಯಲ್ಲ ಇದು, ಈ 19ನೇದು ಏನಿದೆ ಅಲ್ವಾ ಇದನ್ನ ಲಾಸ್ಟ್ ಇಟ್ಬಿಡಿ, ಇದು ಬೇಡವೇ ಬೇಡ. ಓಕೆ, ಸೊ ಇದು ಬೇಡ ಇದನ್ನ 23 ಅಂತ ಇಟ್ಬಿಡಿ ಇದನ್ನ ಲಾಸ್ಟ್ಗೆ. ಇಲ್ಲ ಸರ್ ನಾನು IFS 23 ಇಡ್ತೀನಿ ಅಂದ್ರೆ ಇಟ್ಬಿಡಿ. ಫಾರಿನ್ ಸರ್ವಿಸ್ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಅದನ್ನ 23ಗೆ ಇಟ್ಬಿಡಿ. ಇಲ್ಲಿ ಒಂದು ಸ್ವಲ್ಪ ನಾನು ನಿಮಗೆ ಇನ್ನೂ ಒಂದು ಖುಷಿ ವಿಚಾರ ಹೇಳಿಕ್ ಇಷ್ಟಪಡ್ತೀನಿ. ಏನಂದ್ರೆ ನಿಮಗೆ ರ್ಯಾಂಕ್ ಚೆನ್ನಾಗಿ ಬಂದಿಲ್ಲ ನಂದು, ಬಟ್ IAS ಆಫೀಸರ್ ಆಗಿ ವರ್ಕ್ ಮಾಡ್ಬೇಕು ನಾನು, ಅಥವಾ IPS ಆಗಿನೇ ವರ್ಕ್ ಮಾಡ್ಬೇಕು. ಅದಕ್ಕೆ ಸರ್ಕಾರ ಏನ್ ಮಾಡಿದೆ, ಇಲ್ಲಿ ನೋಡಿ ಡ್ಯಾನಿಕ್ಸ್ ಮತ್ತು ಡ್ಯಾನಿಪ್ಸ್, ಪಾಂಡಿಕ್ಸ್ ಮತ್ತು ಪಾಂಡಿಪ್ಸ್ ಅಂತ ಇದೆ. ಏನಂದ್ರೆ ದಿಲ್ಲಿ, ಅಂಡಮಾನ್ ನಿಕೋಬಾರ್, ಲಕ್ಷದ್ವೀಪ, ದಮಣ್ ದಿಯು, ದಾದ್ರಾ ನಗರ್ ಹವೇಲಿ, ಇಲ್ಲಿ ನೀವು IAS ಆಫೀಸರ್ ಆಗಿ ಹೋಗ್ಬೇಕು ಅಂತ ಅಂದ್ರೆ, ಓಕೆ, ಇಲ್ಲಿ ನೀವು IAS ಆಫೀಸರ್ ಆಗಿ ಹೋಗ್ಬೇಕು ಅಂತ ಅಂದ್ರೆ ನೀವೇನ್ ಸೆಲೆಕ್ಟ್ ಮಾಡ್ಕೊಳ್ಬೇಕು, ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅರ್ಥ ಆಯ್ತಾ? ಸೊ ಇದನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂದ್ರೆ ನೀವು ಇಲ್ಲಿ ಗ್ರೂಪ್ B ಇದು, ಬಟ್ ನೀವು ಇಲ್ಲಿ ಹೋದ್ರಿ ಅಂದ್ರೆ ಉದಾಹರಣೆಗೆ ದಿಲ್ಲಿಗೆ ಅಥವಾ ಅಂಡಮಾನ್ ನಿಕೋಬಾರ್ಗೆ ನೀವು ಈ ಒಂದು ಹುದ್ದೆ ಮುಖಾಂತರ ಹೋದ್ರಿ ಅಂದ್ರೆ ಅಂಡಮಾನ್ ನಿಕೋಬಾರ್ನ ಒಂದು ಜಿಲ್ಲೆಯ ಅಧಿಕಾರಿಯಾಗಿ ಹೋಗ್ತೀರಿ ನೀವು ಸಿವಿಲ್ ಸರ್ವಿಸ್, ಡ್ಯಾನಿಕ್ಸ್ ನಲ್ಲಿ ಸಿವಿಲ್ ಸರ್ವಿಸ್. ಇಲ್ಲ ನೀವು ಅಂಡಮಾನ್ ನಿಕೋಬಾರ್ಗೆ ಇದನ್ನ ಡ್ಯಾನಿಪ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಹೋದ್ರಿ, ಅಲ್ಲಿ ನೀವು IPS ಅಧಿಕಾರಿಯಾಗಿ ಕೆಲಸ ಮಾಡ್ತೀರಿ ಅಲ್ಲಿ, ಅಂದ್ರೆ ಅದರ ಒಂದು ಆ ಒಂದು ಏನದು ಕೇಂದ್ರಾಡಳಿತ ಪ್ರದೇಶದಲ್ಲಿ. ಅರ್ಥ ಆಯ್ತಾ? ಸೊ ನಿಮಗೆ IAS IPS ಸಿಗಲಿಲ್ಲ ಬೇರೆ ಬೇರೆ ದೊಡ್ಡ ದೊಡ್ಡ ರಾಜ್ಯಗಳಂದಾಗ ಚಿಕ್ಕ ಚಿಕ್ಕ ಈ ಒಂದು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಹೋಗಿ ನೀವು IAS IPS ತರ ವರ್ಕ್ ಮಾಡಬಹುದು. ಅಂದ್ರೆ ಫೀಲ್ಡ್ ವರ್ಕ್ ಬೇಕು ಅಂದ್ರೆ ಇದನ್ನ ಚೂಸ್ ಮಾಡ್ಕೊಳ್ಬೇಕು ನೀವು. ಇನ್ನು ಪಾಂಡಿಚೇರಿಗೆ ಬೇಕು, ಪಾಂಡಿಚೇರಿ ಸಿವಿಲ್ ಸರ್ವಿಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಪಾಂಡಿಚೇರಿ ಪೊಲೀಸ್ ಸರ್ವಿಸ್ ಅನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಸೊ ಸಂಪೂರ್ಣವಾಗಿ ನಿಮ್ಮ ವೈಯಕ್ತಿಕ ಆಯ್ಕೆ ಮೇಲೆ ಡಿಪೆಂಡ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಇದನ್ನು ಕೂಡ ಅವಕಾಶ ಇದೆ ನಿಮಗೆ. ಸೊ ಇದು 19 ಅಂತೂ ಹೋಯ್ತು, ಸರಿನಾ?
ಇನ್ನು ಉಳಿದಿರೋದು ನೋಡಿದಾಗ ನಾವು IRPFS ಇಲ್ಲಿದೆ ನೋಡಿ. ಇದನ್ನ ನೀವೇನ್ ಮಾಡ್ಕೊಳ್ಳಿ 18 ಅಂತ ಕೊಟ್ಕೊಳ್ಳಿ ಬೇಕಾದ್ರೆ, ಇಲ್ಲ ಇದನ್ನು ಕೂಡ ಲಾಸ್ಟ್ ನಲ್ಲಿ ಇಟ್ಕೊಳ್ಳಿ ಇದು ಕೂಡ. ಆಮೇಲೆ ನಿಮ್ಮ ಆಯ್ಕೆಗಳ ಆಧಾರದಲ್ಲಿ ನೀವು ಕೊಟ್ಕೊಳ್ಬಹುದು. ಸೊ ಇಷ್ಟು ನಾನು ಮುಖ್ಯವಾಗಿರೋದನ್ನ ಹೇಳಿದೀನಿ ನಿಮಗೆ. ಒಂದು ಅಂದಾಜಿನ ಪ್ರಕಾರ ಇಲ್ಲಿ ಕೊಟ್ಟಿರೋ ಪ್ರಕಾರ ಒಬ್ರು ಆಫೀಸರ್ ಕೊಟ್ಟಿದ್ರೆ ನಾನು, ಸೊ ಇಲ್ಲಿ ಪ್ರಿಫರೆನ್ಸ್ ಅಂತ ನೋಡಿದಾಗ ಇವರು ಫಸ್ಟ್ ಪ್ರಿಫರೆನ್ಸ್ IAS ಕೊಟ್ಟಿದ್ದಾರೆ. ಇವರು IAS ಆಫೀಸರ್, ಒಬ್ರು ಮಾಜಿ IAS ಅಧಿಕಾರಿ, ಮಾಜಿ ಇಲ್ಲ, ಇನ್ನೂ ಸರ್ವಿಸ್ ಅಲ್ಲಿ ಇದ್ದಾರೆ. ಆಮೇಲೆ ಇಂಡಿಯನ್ ಪೊಲೀಸ್ ಸರ್ವಿಸ್ಗೆ ಸೆಕೆಂಡ್ ಪ್ರಿಫರೆನ್ಸ್ ಕೊಟ್ಟಿದ್ದಾರೆ. ಥರ್ಡ್ ಪ್ರಿಫರೆನ್ಸ್ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಕೊಟ್ಟಿದ್ದಾರೆ. ಅಕಸ್ಮಾತ್ ನನ್ನ ವೈಯಕ್ತಿಕವಾದ ವಿಚಾರ ಇತ್ತು ಅಂತ ಅನ್ಕೊಂಡ್ರೆ ನಾನು ಥರ್ಡ್ ಪ್ರಿಫರೆನ್ಸ್ ಯಾವ್ದು ಕೊಡ್ತಾ ಇದ್ದೆ ಅಂತ ಅಂದ್ರೆ ಇಂಡಿಯನ್ ರೆವಿನ್ಯೂ ಸರ್ವಿಸ್ಗೆ ಕೊಡ್ಬೇಕಾಗತ್ತೆ. IT ನಲ್ಲಿ ಇನ್ಕಮ್ ಟ್ಯಾಕ್ಸ್, ಆಮೇಲೆ ಇಂಡಿಯನ್ ರೆವಿನ್ಯೂ ಸರ್ವಿಸ್ ಕಸ್ಟಮ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಇಲ್ಲ ಇವೆರಡು ಯಾಕೋ ಇಷ್ಟ ಆಗ್ತಾ ಇಲ್ಲ, ನಾನು ಆರಾಮಾಗಿ ರೈಲ್ವೆ ಡಿಪಾರ್ಟ್ಮೆಂಟ್ ನಲ್ಲಿ ವರ್ಕ್ ಮಾಡ್ತೀನಿ ಅಂತ ಅಂದ್ರೆ ಇಂಡಿಯನ್ ರೈಲ್ವೆ ಟ್ರಾಫಿಕ್ ಸರ್ವಿಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಇಂಡಿಯನ್ ರೈಲ್ವೆ ಮ್ಯಾನೇಜ್ಮೆಂಟ್ ಅಂತ ಇದೆ, ಬ್ರಾಕೆಟ್ ನಲ್ಲಿ ಟ್ರಾಫಿಕ್ ಅಂತ ಇದೆ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಬಹುದು ನೀವು. ಸೊ ಈ ತರ ನಿಮ್ಮ ವೈಯಕ್ತಿಕ ಆಯ್ಕೆ ಮೇಲೆ ಇದು ಹೋಗುತ್ತೆ. ಸರಿ ವಿದ್ಯಾರ್ಥಿಗಳೇ, ಅರ್ಥ ಆಯ್ತಲ್ಲ? ಹಾಗಾದ್ರೆ ನೀವು ಇವುಗಳಲ್ಲಿ ಯಾವ್ಯಾವುದಕ್ಕೆ ಯಾವ್ಯಾವ ಆದ್ಯತೆ ಕೊಡ್ತೀರಿ, ನಿಮ್ಮ ಟಾಪ್ 5 ಆದ್ಯತೆಗಳನ್ನ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.